ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸಿ ದೇವರನ್ನ ಸ್ತುತಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ 2023 ಫೆಬ್ರವರಿ ತಿಂಗಳಿನ ಕೊನೆಯ ಭಾನುವಾರದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ವರ್ಷದ ಪ್ರಾರಂಭದಿಂದ ಇದುವರೆಗೂ ದೇವರು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಕೋಳಿತನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಯುವಂತೆ ಆತನು ನಮ್ಮನ್ನು ಕಾದು ಕಾಪಾಡಿ ಈ ದಿನದಲ್ಲಿ ಮತದಾವರ್ತಿ ಕೀರ್ತನೆಗಾರರೊಂದಿಗೆ ಸೇರಿ ಆಡುವಂತೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮನ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಈ ಮುಂಜಾನೆಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಉಪಕಾರಗಳಿಗೆ ಕೃತಜ್ಞತೆಯಿಂದ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಅನಂತ ವಂದನೆಗಳು. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಸ್ತುತಿಸಿ ನಿಮ್ಮ ಹೆಸರನ್ನು ಮಹಿಮೆ ಪಡಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ, ಈ ಒಂದು ದಿನಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನೀವು ಮಾಡಿರುವಂತಹ ಪ್ರತಿಯೊಂದು ಉಪಕಾರಗಳನ್ನು ಮತದಾವರ್ತಿ ನಾವು ಮನನ ಮಾಡಿಕೊಂಡು ಹೃದಯದ ಅಂತರಾಳದಿಂದ ಕೃತಜ್ಞತೆ ಎಂಬ ಸ್ತೋತ್ರವನ್ನು ಸಮರ್ಪಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಸ್ವಾಮಿ, ಇಂದಿನ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ದೇವರ ಪವಿತ್ರಾತ್ಮನ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಕೃಪೆ ಮಾಡು. ಹೌದು ಕರ್ತನೆ, ಈ ದಿನ ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸಿಸಿ ಆನಂದಿಸುವ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಈ ದಿನ ನಮ್ಮ ಜೀವಿತದಲ್ಲಿ ನಿನ್ನ ಕೊಟ್ಟಿರುವಾಗ ಉಲ್ಲಾಸದಿಂದ ಆನಂದದಿಂದ ನಿಮ್ಮನ್ನು ಹಾಡಿ ಅರಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ಹೌದು ಕರ್ತನೆ, ಈ ಆರಾಧನೆಯಲ್ಲಿ ಕರ್ತನೆ ಭಾಗಿಗಳಾಗುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಈ ಮುಂಜಾನೆಯಲ್ಲಿ ಪ್ರತಿಯೊಬ್ಬರಿಗೆ ಬೇಕಾಗಿರುವಂತಹ ನಿಮ್ಮ ಆತ್ಮಿಕ ಆಲೋಚನೆಗಳನ್ನ ತಿಳಿಯಪಡಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇಲೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಹಾಡಿ ಹರಸುವಂತೆ ನಾವು ಹಾಡುವಂತಹ ಹಾಡು, ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನ್ನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತಾ ಬಂದು ಭಜಿಪೆವಯ್ಯ ಎಂಬ ಹಾಡನ್ನು ಹಾಡಿ ದೇವರನ್ನ ನಾವು ಮಹಿಮೆ ಪಡಿಸುವ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನ್ನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ ಸುಂದರ ರಕ್ಷಕರೇ ನಿನ್ನ ವಂದಿತ ನಾಮವನ್ನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ ನರರುಳು ಅಧಿಪತಿಯೇ ನೀ ಪರಿಮಳ ವಾಸನೆಯೇ, ನರರುಳು ಅಧಿಪತಿಯೇ ನೀ ಪರಿಮಳ ವಾಸನೆಯೇ, ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯನು ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ.
ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ ಸಾಯದ ನರವರನೇ ನೀಗಾಯದ ಮಾಣಿಪನೇ ಸಾಯದ ನರವರನೇ ನೀಗಾಯದ ಮಾಣಿಪನೇ ಮಾಯದ ಜಗದಲ್ಲಿ ನೀ ನಮಗಾಶ್ರಯ ಕಾಯೋ ವಿಮೋಚಕನೇ ಕಾಯೋ ವಿಮೋಚಕನೇ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ ಅರಸನು ನೀ ನಮಗೆ ಅತಿ ಬರದಲ್ಲಿ ನೀ ನೆಡೆಗೆ ಅರಸನು ನೀ ನಮಗೆ ಅತಿ ಬರದಲ್ಲಿ ನೀ ನೆಡಗೆ ಸ್ಮರಣಿಯೇ ಮಾಡುತ್ತಾ ಬರುವೆವು ಕಾತಲೆ ಅರಸೆ ಮನಾದರಿಸೈ ಅರಸೆ ಮನಾದರಿಸೈ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ ಬಂದು ಭಜಿಪೆವಯ್ಯ. ಹಲ್ಲೆಲೂಯಾ. ಅದ್ಭುತವಾದಂಥ ಒಂದು ಹಾಡು. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತಾ ಬಂದು ಭಜಿಪೆವಯ್ಯ. ನರರುಳು ಅಧಿಪತಿಯೇ ನೀ ಪರಿಮಳ ವಾಸನೆಯೇ ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯನು ನಿರಂತರವೂ ಸದ್ಗುರುವೆ. ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನಾದಂತಹ ದೇವರನ್ನು, ನಮ್ಮ ವಿಮೋಚಕನಾದಂತಹ ದೇವರನ್ನು, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದಂತಹ ದೇವರನ್ನು ಮತದಾವರ್ತಿ ಆರಾಧಿಸುವಂತೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಈ ಒಂದು ಸಂದರ್ಭವನ್ನು ಕೊಟ್ಟಿರುವಾಗ ನಾವು ದೇವರಿಗೆ ನಮ್ಮ ಹೃದಯದ ಅಂತರಾಳದಿಂದ ಆತನಿಗೆ ಸ್ತೋತ್ರವನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. 30ನೇ ಕೀರ್ತನೆ ಅದರ 4ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಇಲ್ಲಿ ಕೀರ್ತನೆಗಾರನು
ಅಥವಾ ದಾವೀದನು ಭಕ್ತರಿಗೆ, ಅಂದರೆ ದೇವರ ಮಾರ್ಗದಲ್ಲಿ ಯಾರು ಭಕ್ತರು ಎಂಬ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಳಬೇಕಾದರೆ 1ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಒಬ್ಬ ಭಕ್ತನ ಗುಣಲಕ್ಷಣಗಳಲ್ಲಿ ಒಂದು, ಅವನು ದುಷ್ಟರ ಆಲೋಚನೆಯಂತೆ ನಡೆಯುವುದಿಲ್ಲ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳುವುದಿಲ್ಲ ಅಥವಾ ನಿಲ್ಲುವುದಿಲ್ಲ, ಧರ್ಮ ನಿಂದಕರೊಡನೆ ಕುಳಿತುಕೊಳ್ಳುವುದಿಲ್ಲ. ಅದನ್ನು ಹೊರತುಪಡಿಸಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಯಾರು ಯೆಹೋವನ ಭಕ್ತನು ಅಥವಾ ಭಕ್ತಳು ಎಂಬುದಾಗಿ ನಾವು ನೋಡುವುದಾದರೆ, ಯಾರು ದೇವರ ಧರ್ಮಶಾಸ್ತ್ರದಲ್ಲಿ ಅಥವಾ ದೈವಿಕವಾದ ಮಾರ್ಗದಲ್ಲಿ ಆನಂದ ಪಡುವವರಾಗಿ ಅಥವಾ ಅದನ್ನು ಚಾಚು ತಪ್ಪದೆ ಪಾಲಿಸುವಂಥವರಾಗಿ ಜೀವಿಸುತ್ತಾರೋ ಅಂಥವರೇ ಧನ್ಯರು ಅಥವಾ ಅಂಥವರೇ ಭಕ್ತರು. ಒಬ್ಬ ವ್ಯಕ್ತಿ ಯೆಹೋವನ ಎಂಬುದಾಗಿ ನಾವು ನೋಡುವಾಗ ಅವರ ಜೀವಿತ ಪರಿಪೂರ್ಣವಾಗಿ ದೈವಿಕವಾದ ಮಾರ್ಗಾನುಸಾರವಾಗಿ ಇರುವಂಥದ್ದಾಗಿರಬೇಕು. 119ನೇ ಕೀರ್ತನೆಯಲ್ಲಿ ಅದರ 105ನೇ ವಾಕ್ಯ ನಾವು ನೋಡುವಂಥದ್ದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಅಂದರೆ ಯಾವ ವ್ಯಕ್ತಿ ದೇವರ ವಾಕ್ಯಾನುಸಾರವಾಗಿ, ನಾವು 1ನೇ ಕೀರ್ತನೆಯಲ್ಲಿ ನೋಡಿದ ಪ್ರಕಾರವಾಗಿ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ, 109ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಅಂದರೆ ಯಾರು ತಮ್ಮ ಜೀವಿತದಲ್ಲಿ ದೇವರ ವಾಕ್ಯಾನುಸಾರವಾಗಿ ತಮ್ಮ ಜೀವಿತವನ್ನು ನಿರ್ವಹಿಸುತ್ತಾರೋ ಅಂಥವರು ಯಾರಾಗಿದ್ದಾರೆ? ಭಕ್ತರು. ಇಲ್ಲಿ ದಾವೀದನು ಆಮಂತ್ರಿಸುವಂಥದ್ದು, ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸಿರಿ. ಪ್ರತಿಯೊಬ್ಬರಿಗೂ ಇರುವಂತಹ ಒಂದು ಆಮಂತ್ರಣವಲ್ಲ. ಯಾರು ಯೆಹೋವನ ಭಕ್ತರಾಗಿ ಇರುತ್ತಾರೋ, ಸೊ ಅಂಥವರನ್ನ ದಾವೀದನು ಕರೆಯುವಂಥದ್ದು, ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಯಾಕಂದ್ರೆ ಗಾಡ್ ಈಸ್ ಹೋಲಿ, ದೇವರು ಪರಿಶುದ್ಧನು. ಪರಿಶುದ್ಧನಾದ ದೇವರ ಮಕ್ಕಳಾಗಿ ಅಥವಾ ಭಕ್ತರಾಗಿ ನಾವು ಮಾರ್ಪಡಬೇಕಾದರೆ ನಮ್ಮ ಜೀವಿತವೂ ಸಹ ಆ ಒಂದು ಪವಿತ್ರತೆಯಲ್ಲಿ ಇರಬೇಕಾಗಿರುವಂಥದ್ದು ಅವಶ್ಯ.
ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಬಿ ಹೋಲಿ ಆಸ್ ಐ ಆಮ್ ಹೋಲಿ. ನಾನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಏನಾಗಿರಬೇಕು? ಪರಿಶುದ್ಧರಾಗಿರಬೇಕು. ಯಾಜಕಕಾಂಡ 11ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 45ನೇ ವಾಕ್ಯದಲ್ಲಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಅಂದ್ರೆ ದೇವರ ಭಕ್ತನು ಅಥವಾ ಯೆಹೋವನ ಭಕ್ತನು ಯಾರೆಂಬುದಾಗಿ ನಾವು ನೋಡುವುದಾದರೆ, ಯಾರು ಒಂದು ಪರಿಶುದ್ಧವಾದ ಜೀವಿತವನ್ನ ನಿರ್ವಹಿಸುತ್ತಾರೋ ಅಥವಾ ಜೀವಿಸುತ್ತಾರೋ ಅವರು ದೇವರ ಯೆಹೋವನ ಭಕ್ತರು. ಅಂಥವರು ಏನ್ ಮಾಡ್ತಾರೆ? ಆತನ ಪರಿಶುದ್ಧ ನಾಮವನ್ನ ಕೊಂಡಾಡ್ತಾರೆ. ಪ್ರಿಯರೇ, ಈ ತಿಂಗಳಿನ ಕೊನೆಯ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. ಇವತ್ತು ಅನೇಕ ಮೇನ್ ಲೈನ್ ಚರ್ಚ್ಗಳಲ್ಲಿ ಕಳೆದ ಬುಧವಾರದಿಂದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನ ಧ್ಯಾನಿಸುವಂತಹ ಲೆಂಟ್ ಡೇಸ್ಗಳನ್ನ ಆಚರಿಸುವಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನ ಜ್ಞಾಪಕ ಮಾಡುವಂತಹ ಒಂದು ಕಾಲ. ಈ ಮುಂಜಾನೆಯಲ್ಲಿ ಒಂದು ನಿಮಿಷ ನಾವು ಯೋಚನೆ ಮಾಡಬೇಕು. ನಾವು ಆ ಒಂದು ಪರಿಶುದ್ಧತೆಯಲ್ಲಿ ಜೀವಿಸುವಂತವರಾಗಿದ್ದೇವ? ಅಪೊಸ್ತಲನಾದ ಪೌಲನು ಥೆಸಲೋನಿಕದಲ್ಲಿರುವಂತಹ ವಿಶ್ವಾಸಿಗಳಿಗೆ ಪತ್ರಿಕೆಯನ್ನ ಬರೆಯುವಾಗ ಅಲ್ಲಿ ಹೇಳಿರುವಂತಹ ಒಂದು ಮಾತು, 1 ಥೆಸಲೋನಿಕ 4ನೇ ಅಧ್ಯಾಯ ಅದರ 3ನೇ ವಾಕ್ಯ ಹಾಗೂ 7ನೇ ವಾಕ್ಯ. 3ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂದೇ. ಅದರ 7ನೇ ವಾಕ್ಯದಲ್ಲಿ ಒಂದು ವಿವರಣೆಯ ರೂಪದಲ್ಲಿ ಹೇಳಿರುವಂಥದ್ದನ್ನು ನೋಡುತ್ತೇವೆ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. 3ನೇ ವಾಕ್ಯದಲ್ಲಿ ದೇವರ ಚಿತ್ತವೇನೆಂದರೆ ನಾವು ಶುದ್ಧರಾಗಿರಬೇಕು. 7ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ. ಬಂಡತನಕ್ಕೆ ಅಂದ್ರೆ ನಮ್ಮಿಷ್ಟದ ಪ್ರಕಾರವಾಗಿ ಬದುಕುವುದಕ್ಕೆ, ಜೀವಿಸುವುದಕ್ಕೆ ನಮ್ಮನ್ನು ಕರೆಯದೆ, ದೇವರು ನಮ್ಮನ್ನು ಕರೆದಿರುವಂಥದ್ದು ನಾವು ಶುದ್ಧರಾಗಿ ಜೀವಿಸಬೇಕೆಂಬುದಾಗಿ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಂತಹ ಪ್ರತಿಯೊಬ್ಬ ದೇವರ ಮಗನು ಮಗಳು ತಾನು ಯೇಸುವನ್ನು ಅಂಗೀಕರಿಸಿದ ದಿನದಿಂದ ತನ್ನ ಜೀವಿತದ ಅಂತ್ಯದ ದಿನದ ತನಕ ಅವನು ಪರಿಶುದ್ಧತೆಯಲ್ಲಿ ಜೀವಿಸುವಂತವನಾಗಿರಬೇಕು.
ಏನು ಪರಿಶುದ್ಧತೆ? ಆದಿಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ದೇವರು ತಾನು ಸೃಷ್ಟಿ ಮಾಡಿದಂತಹ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಕಾರ್ಯಗಳು ಅದು ಒಂದು ಪರಿಪೂರ್ಣವಾದಂತಹದಾಗಿತ್ತು, ಪರಿಪೂರ್ಣವಾದಂತಹ ಸೃಷ್ಟಿಯಾಗಿತ್ತು. ಆದುದರಿಂದಲೇ ಆದುದರಿಂದ ಯೆಹೋವನು ಹೇಳುವಂಥದ್ದು, ಇಟ್ ಈಸ್ ಗುಡ್, ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ. ಯೆಹೋವ ದೇವರು ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿ, ಮಣ್ಣಿನಿಂದ ರೂಪಿಸಿ, ತನ್ನ ಸ್ವರೂಪದಲ್ಲಿಯೂ ತನ್ನ ಹೋಲಿಕೆಗೆ ಸರಿಯಾಗಿ ಮಣ್ಣಿನಲ್ಲಿ ರೂಪಿಸಿ, ಅವನಲ್ಲಿ ಜೀವಶ್ವಾಸವನ್ನು ಊದಿದಾಗ ಆ ಮನುಷ್ಯನು ಸಹ ಒಂದು ಪರಿಪೂರ್ಣತೆಯುಳ್ಳವನಾಗಿದ್ದನು. ಆದರೆ ಯಾವಾಗ ಮನುಷ್ಯ ದೇವರ ಮಾತನ್ನು ಮೀರಿ ಮಾಡಬಾರದೆಂದು ಅಥವಾ ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದನು. ಯಾಕೆಂದ್ರೆ ಆದಿಕಾಂಡ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, 3ನೇ ಅಧ್ಯಾಯವನ್ನು ನಾವು ಕಲಿಯುವಾಗ, ಒಂದು ದಿನ ಸಂಜೆಯ ತಂಗಾಳಿಯಲ್ಲಿ ಯೆಹೋವ ದೇವರು ತೋಟಕ್ಕೆ ಇಳಿದು ಬಂದಾಗ ಆದಾಮನು ಮತ್ತು ಹವ್ವಳು ದೇವರಿಂದ ಮರೆಯಾಗಿ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ಅವರು ಹೇಳುವಂಥದ್ದು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು. ಆಗ ಯೇಸು ಅಲ್ಲಿ ಯೆಹೋವನು ಹೇಳುವಂಥದ್ದು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯಾ? ದೇವರ ಮಾತನ್ನ ಮೀರಿದರ ಫಲವಾಗಿ ಏನಾಯ್ತು? ಒಂದು ಪರಿಪೂರ್ಣತೆಯಲ್ಲಿ ಅಥವಾ ಒಂದು ಶುದ್ಧತೆಯಲ್ಲಿ ನಿರ್ಮಿಸಲ್ಪಟ್ಟಂತಹ ಮನುಷ್ಯ ಪಾಪಿಯಾಗಿ ಆತನು ಮಾರ್ಪಟ್ಟ. ದೇವರು ಆದಾಮನನ್ನು ಸೃಷ್ಟಿ ಮಾಡಿರುವಂಥದ್ದು ಒಂದು ಪರಿಪೂರ್ಣವಾದಂತಹ ಪರಿಶುದ್ಧತೆಯಲ್ಲಿ. ಆತನು ಆ ಪರಿಶುದ್ಧತೆಯಲ್ಲಿ ಸೃಷ್ಟಿ ಮಾಡಿದ್ದರ ಫಲವಾಗಿ ಯೆಹೋವ ದೇವರು ಏನ್ ಮಾಡ್ತಾ ಇದ್ದ? ಸಂಜೆಯಲ್ಲಿ ತೋಟದೊಳಗೆ ಇಳಿದು ಬಂದು ಆ ಮನುಷ್ಯನೊಂದಿಗೆ ಸಂಭಾಷಿಸುತ್ತಿದ್ದ. ಆದರೆ ಯೆಹೋವ ದೇವರು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತಿಂದದ್ದರ ಫಲವಾಗಿ ಅಥವಾ ದೇವರ ಯೆಹೋವನ ಮಾತನ್ನು ಮೀರಿದರ ಫಲವಾಗಿ ಆ ದೇವರೊಂದಿಗಿನ ಆ ಒಂದು ಸಂಸರ್ಗವನ್ನು ಏನ್ ಮಾಡ್ದ? ಮನುಷ್ಯ ಕಳೆದುಕೊಂಡ. ಹೀಗಿರುವಾಗ ದೇವರಿಂದ ದೂರ ಹೋದಂತಹ ಮನುಷ್ಯನನ್ನ ದೇವರೊಟ್ಟಿಗೆ ಒಂದುಗೂಡಿಸುವುದಕ್ಕೋಸ್ಕರವಾಗಿ ದೇವರು ಅನೇಕ ಪದ್ಧತಿಗಳನ್ನ ಆವಿಷ್ಕರಿಸಿರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಪಾಪ ಅನ್ನುವಂತಹ ಪದಕ್ಕೆ ಉಪಯೋಗಿಸಿರುವಂತಹ ಇಬ್ರು ಪದ ಕಾಟ, ಅರ್ಥ ಫೇಲ್ ಆರ್ ಮಿಸ್ ದ ಗೋಲ್, ವಿಫಲತೆ, ಅನುತ್ತೀರ್ಣ ಇತ್ಯಾದಿ. ಮಿಸ್ ದ ಗೋಲ್ ಅಂದರೆ
ಗುರಿಯನ್ನು ಕಳೆದುಕೊಳ್ಳುವುದು. ಅಂದ್ರೆ ದೇವರ ಮಾತಿಗೆ ಅಥವಾ ದೇವರು ಕೊಟ್ಟಂತಹ ಜವಾಬ್ದಾರಿಯನ್ನ, ದೇವರು ಅವನಿಗೆ ಒಂದು ಗುರಿಯನ್ನ, ಒಬ್ಬ ಮನುಷ್ಯನಿಗೆ, ಆದಾಮನಿಗೆ ಅವ್ವಳಿಗೆ ಒಂದು ಗುರಿಯನ್ನ ಕೊಟ್ಟಿದ್ದ. ಆ ಗುರಿಯನ್ನ ಅವ್ರೇನ್ ಮಾಡಿದ್ರು? ಕಳೆದುಕೊಂಡ್ರು. ಸೊ ನಂತರವಾಗಿ ನಾವು ದೇವರ ವಾಕ್ಯವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅವರು ತಮ್ಮದೇ ಆದಂತಹ ವಿಚಾರದಲ್ಲಿ, ಅವರು ತಮ್ಮದೇ ಆದಂತಹ ಯೋಚನೆಗೆ ಅನುಗುಣವಾಗಿ ಮರದ ಎಲೆಗಳಿಂದ ತಮ್ಮ ನಗ್ನತೆಯನ್ನ, ತಮ್ಮ ಬೆತ್ತಲೆತನವನ್ನ ಅವರು ಮರೆಮಾಡಿದಾಗ್ಯೂ ಅದು ಒಂದು ಪರಿಪೂರ್ಣವಾದಂತಹ ಕಾರ್ಯವಾಗಿರಲಿಲ್ಲ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಯೆಹೋವನು ಅವರಿಗೆ ಚರ್ಮದಲ್ಲಿ ಒಂದು ಅಂಗಿಯನ್ನು ಏನ್ ಮಾಡ್ದ? ತೊಡಿಸಿದನು. 3ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯ 21, ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಸೊ ಇಲ್ಲಿ ಒಂದು ನಿಷ್ಕಳಂಕವಾದ ಒಂದು ಪ್ರಾಣಿಯು ಯಜ್ಞಾರ್ಪಿತವಾಗುವಂಥದ್ದನ್ನು ನಾವು ನೋಡುತ್ತೇವೆ. ಹಳೆಯ ಒಡಂಬಡಿಕೆಯನ್ನು ನಾವು ಕಲಿಯುವಾಗ ಪ್ರತ್ಯೇಕವಾಗಿ ಯಾಜಕಕಾಂಡ ಪುಸ್ತಕದಲ್ಲಿ ಯೆಹೋವನು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಹಲವು ಯಜ್ಞ ಯಾಗಾದಿಗಳ ಕುರಿತಾಗಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಯಾಜಕಕಾಂಡ 1ರಿಂದ 7 ಅಧ್ಯಾಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ವಿವಿಧ ಯಜ್ಞಗಳನ್ನು, ಅವುಗಳನ್ನು ಅರ್ಪಿಸುವ ವಿಧಾನಗಳ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಈ ಯಾವ ಯಜ್ಞಗಳು ಸಹ ಮನುಷ್ಯನನ್ನ ಪರಿಪೂರ್ಣವಾಗಿ ಅವನ ಪಾಪದಿಂದ ವಿಮೋಚಿಸುವುದಕ್ಕೆ ಅದು ಸಾಧ್ಯವಾಗಿರಲಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಪ್ರಾಯಶ್ಚಿತ್ತಕ್ಕೆ ಉಪಯೋಗಿಸಿರುವಂತಹ ಇಬ್ರಿಯ ಪದ ಅನ್ನುವಂಥದ್ದು ಕಾಫರ್ ಎಂಬುದಾಗಿ. ಕಾಫರ್ ಪದದ ಅರ್ಥ ಟು ಕವರ್, ಮುಚ್ಚುವುದು. ಅಂದ್ರೆ ಒಬ್ಬ ಮನುಷ್ಯ ತಾನು ಪಾಪವನ್ನ ಮಾಡಿದರೆ ಆ ಪಾಪದ ಪರಿಹಾರಕ್ಕಾಗಿ ಒಂದು ನಿಷ್ಕಳಂಕವಾದ ಒಂದು ಪ್ರಾಣಿಯನ್ನು ಏನ್ ಮಾಡಬೇಕು? ಯೆಹೋವನಿಗೆ ಅರ್ಪಿಸಬೇಕು. ಯಾಜಕನು ಏನ್ ಮಾಡ್ತಾನೆ? ಆ ಪ್ರಾಣಿಯನ್ನು ವಧಿಸಿ ಅದರ ರಕ್ತವನ್ನು ಆ ವ್ಯಕ್ತಿಯ ಮೇಲೆ ಚಿಮುಕಿಸುವಾಗ ಅವನು ಮಾಡಿದ ಪಾಪ ಆ ರಕ್ತದ ಮೂಲಕವಾಗಿ ಏನಾಗ್ತಾ ಇತ್ತು? ಕವರ್ ಆಗ್ತಾ ಇತ್ತು. ಆದರೆ ಇದು ಒಂದು ಪರಿಪೂರ್ಣವಾದ ಪ್ರಕ್ರಿಯೆ ಅಥವಾ ಶಾಶ್ವತವಾದ ಪ್ರಕ್ರಿಯೆ ಅಲ್ಲದೆ ಹೋದದರ ಫಲವಾಗಿ ಯೆಹೋವನು ಅಥವಾ ಸರ್ವಶಕ್ತನಾದ ದೇವರು ಒಂದು ಪರಿಪೂರ್ಣವಾದ ರೆಮಿಡಿಯನ್ನ ಸಿದ್ಧಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇದರ ಕುರಿತಾಗಿ ಜಕರಿಯನು ತನ್ನ ಪ್ರವಾದನ ಪುಸ್ತಕದಲ್ಲಿ ಬರೆದಿರುವಂಥದ್ದು. ಜಕರಿಯನ ಪ್ರವಾದನ ಗ್ರಂಥ 13ನೇ ಅಧ್ಯಾಯ ಪ್ರಾರಂಭ ವಾಕ್ಯದಲ್ಲಿ, ಆ ದಿನದಲ್ಲಿ ಪಾಪವನ್ನು, ಅಶುಚಿಯನ್ನು ಪರಿಹರಿಸತಕ್ಕ, ಮುಚ್ಚುವಂತಹದಲ್ಲ, ಪರಿಹರಿಸುವಂತಹ ಒಂದು ಬುಗ್ಗೆಯು ದಾವೀದ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು. ಆದುದರಿಂದಲೇ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯುವಂಥದ್ದು 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ,
ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಓತಗಳ ರಕ್ತವು, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಓರಿಗಳ ಮತ್ತು ಓತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿರುವಾಗ. ಕಾರಣ 3ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅದೇನು ಮಾಡ್ತದೆ, ಯಜ್ಞಗಳು ಪಾಪಗಳನ್ನು ಏನು ಮಾಡ್ತದೆ, ಜ್ಞಾಪಕಕ್ಕೆ ತರ್ತದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರತಿ ವರ್ಷಗಳು ಪಾಪಗಳ ಜ್ಞಾಪಕವಾಗುವುದುಂಟು. ಹಳೆ ಒಡಂಬಡಿಕೆಯ ಯಜ್ಞ ಯಾಗಾದಿಗಳು ಮಾನವನ ಪಾಪವನ್ನು ಕೇವಲ ಮುಚ್ಚುವಾಗ, ಮಾನವನು ಪ್ರತಿ ವರ್ಷ ತನ್ನ ಪಾಪಗಳ ಪರಿಹಾರಕ್ಕಾಗಿ ಯಜ್ಞವನ್ನು ಅರ್ಪಿಸಬೇಕಾದಂತಹ ಆ ಒಂದು ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಜಕರ್ಯನ ಮೂಲಕವಾಗಿ ಕೊಟ್ಟಿರುವಂತಹ ಒಂದು ಸಂದೇಶ, ಆ ದಿನದಲ್ಲಿ ಪಾಪವನ್ನು, ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವೀದನ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು. ಅದನ್ನೇ ಯೋಹಾನನು ತನ್ನ ಪತ್ರಿಕೆಯ ಮೂಲಕವಾಗಿ ನಮಗೆ ತಿಳಿಸುವಂಥದ್ದು. ಅದೇನೆಂದರೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಪ್ರಿಯರೇ, ಈ ದಿನಮಾನಗಳಲ್ಲಿ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನು ನಾವು ಮನನ ಮಾಡುವಂತಹ ಈ ಸಂದರ್ಭಗಳಲ್ಲಿ ನಾವು ಯೇಸುವನ್ನ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿ, ಯೇಸು ನನ್ನ ಪಾಪಗಳಿಗಾಗಿ ಕಲ್ವಾರಿಯಲ್ಲಿ ತನ್ನ ಪ್ರಾಣವನ್ನು ಸಮರ್ಪಿಸಿ ಆತನ ರಕ್ತದ ಮೂಲಕವಾಗಿ ನಾನು ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ನಾನು ದೇವರ ಮಗನಾಗಿದ್ದೇನೆ ಎಂಬುದಾಗಿ ತೀರ್ಮಾನಿಸಿದ ದಿನದಿಂದ ಇಂದಿನ ತನಕ ಒಂದು ಪವಿತ್ರವಾದ ಜೀವಿತವನ್ನು ನಾವು ಜೀವಿಸುತ್ತಿದ್ದೇವ ಎಂಬುವಂಥದ್ದನ್ನು ನಾವು ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಕಾರಣ, ಪ್ರಾರಂಭದಲ್ಲಿ ನಾವು ಓದಿ ಕೇಳಿದ ರೀತಿಯಲ್ಲಿ 1 ಥೆಸಲೋನಿಕದಲ್ಲಿ ನಮ್ಮ ಕುರಿತಾಗಿರುವ ದೇವರ ಚಿತ್ತ ಏನೆಂಬುವಂಥದ್ದನ್ನ ಸ್ಪಷ್ಟವಾಗಿ ನಾವು ನೋಡಿದ್ದೇವೆ. ಇಂದು ನಾವು ದೇವರ ಚಿತ್ತಕ್ಕೋಸ್ಕರವಾಗಿ ಪ್ರಾರ್ಥಿಸುವಂಥವರು. ಪ್ರತ್ಯೇಕವಾಗಿ ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ದೇವರ ಚಿತ್ತಕ್ಕಾಗಿ ನಾವು ಆಲೋಚನೆಯನ್ನು ಕೇಳುವಂಥವರಾಗಿದ್ದೇವೆ. ಆದರೆ ಸತ್ಯವೇದದಲ್ಲಿ ಬರೆದಿರುವಂತಹ ದೇವರ ಚಿತ್ತ ಏನೆಂದರೆ, ನನ್ನ ಕುರಿತಾಗಿ, ನಿನ್ನ ಕುರಿತಾಗಿ ದೇವರು ನಿಷ್ಕರ್ಷೆ ಮಾಡಿರುವಂಥದ್ದು ನಾವು ಶುದ್ಧರಾಗಿ ಜೀವಿಸಬೇಕೆಂಬುದಾಗಿ. ಇದೇ ಭಾಗವನ್ನ 7ನೇ ವಾಕ್ಯದಲ್ಲಿ, 1 ಥೆಸಲೋನಿಕ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಪೌಲನು ವಿವರಿಸಿ ಹೇಳಿರುವಂಥದ್ದು, ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ.
ಅದೇ ರೀತಿಯಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು 1 ಪೇತ್ರ 1ನೇ ಅಧ್ಯಾಯ 15ನೇ ವಾಕ್ಯ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. 16ನೇ ವಾಕ್ಯ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಕ್ರೈಸ್ತತ್ವದ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕಾಗಿರುವಂಥದ್ದು ಈ ಲೆಂಟ್ ದಿನಗಳಲ್ಲಿ ಮಾತ್ರವಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ವರ್ಷದ 40 ದಿನಗಳು ಮಾತ್ರವಲ್ಲ ನಮ್ಮ ಜೀವಿತವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂಥದ್ದು. ವರ್ಷದ 365 ದಿನ ನಾವು ನಮ್ಮ ಜೀವಿತವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅದೇ ಯಥಾರ್ಥವಾದಂತಹ ಕ್ರೈಸ್ತ ಜೀವಿತ. ಸೊ ಇಲ್ಲಿ ಪರಿಶುದ್ಧತೆಯ ಪ್ರಾಮುಖ್ಯತೆಯನ್ನು ನಾವು ನೋಡುತ್ತೇವೆ. ಇಬ್ರಿಯ ಗ್ರಂಥಕರ್ತನು ಹೇಳಿರುವಂಥದ್ದು, ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ಅರ್ಥ, ಒಂದು ಪರಿಶುದ್ಧವಾದ ಜೀವಿತವನ್ನ ನಾವು ಈ ಲೋಕದಲ್ಲಿ ಜೀವಿಸದೆ ಹೋದರೆ ಪರಲೋಕದ ಬಾಧ್ಯತೆಯನ್ನ ನಾವು ಪಡೆದುಕೊಳ್ಳುವುದಿಲ್ಲ. ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ ದಿನದಿಂದ ನಮ್ಮ ಜೀವಿತದ ಅಂತ್ಯದ ತನಕ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸುವಂತವರಾಗಿರಬೇಕು, ಅಥವಾ ಒಂದು ಪರಿಶುದ್ಧವಾದ ಜೀವಿತವನ್ನು ನಾವು ಜೀವಿಸುವಂತವರಾಗಿರಬೇಕು. ಪರಿಶುದ್ಧತೆ ಅಂದ್ರೆ ಅಥವಾ ಮಾಲಿನ್ಯದಿಂದ ಮುಕ್ತವಾಗಿರುವಂಥದ್ದು. ಫ್ರೀ ಫ್ರಮ್ ದ ಡರ್ಟ್. ಪಾಪಮಯವಾದ ಜೀವಿತದಿಂದ ಮುಕ್ತವಾಗಿರುವಂಥದ್ದು. ನಮ್ಮನ್ನು ಅಪವಿತ್ರಗೊಳಿಸುವ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ, ಅದು ನಮ್ಮ ಜೀವಿತಕ್ಕೆ ಪ್ರವೇಶಿಸದೆ ಅದನ್ನು ತಡೆಯುವಂಥದ್ದು. ಮಾಲಿನ್ಯಗಳು, ಮಾನವನ ಜೀವಿತದಲ್ಲಿ ಬರುವಂತಹ ಮಾಲಿನ್ಯಗಳು ಯಾವುದರ ಮೂಲಕವೇ ಬರ್ತದೆ? ಒಂದು ಕಣ್ಣಿನ ಮೂಲಕವಾಗಿ. ಯೋಬನು ತನ್ನ ಪುಸ್ತಕದಲ್ಲಿ ಹೇಳಿರುವಂಥದ್ದು, ನಾನು ನನ್ನ ಕಣ್ಣಿನೊಂದಿಗೆ ನಿಯಮವನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಸೊ ವಿ ಮಸ್ಟ್ ಕಂಟ್ರೋಲ್ ಅವರ್ ಐಸ್. ನಾವು ನಮ್ಮ ಕಣ್ಣನ್ನು ಏನು ಮಾಡಬೇಕು? ನಿಯಂತ್ರಿಸುವಂತವರಾಗಿರಬೇಕು. ಏನನ್ನ ನೋಡಬೇಕು, ಏನನ್ನ ನೋಡಬಾರದು ಎಂಬುವಂಥದ್ದು ಅದು ನಮ್ಮ ನಿಯಂತ್ರಣದಲ್ಲಿ ಇರಬೇಕಾಗಿರುವಂಥದ್ದಾಗಿದೆ. ನಾವು ಕನ್ನಡದಲ್ಲಿ ಒಂದು ಹಾಡಾಡ್ತೀವಿ, ನಿನ್ನ ಕಣ್ಣಿನಿಂದ ಏನು ನೋಡುತ್ತಿ ಎಂಬ ಸಂಗತಿಗೆ ಲಕ್ಷ್ಯ ಕೊಡುನಿ, ಸ್ವರ್ಗದಲ್ಲಿರುವ ಆತನು ನಿನ್ನ ನೋಡುವಾತನು ಎಂದು ನೆನೆಸುತ್ತಾ ಲಕ್ಷ್ಯ ಕೊಡುನಿ. 2
ವಾಟ್ ವಿ ಇಯರ್, ಏನನ್ನ ಕೇಳುತ್ತೇವೆ. ಸಿ ಎವ್ರಿಥಿಂಗ್ ಇಸ್ ನಾಟ್ ನೆಸೆಸರಿ. ಪ್ರತಿಯೊಂದು ಕಾರ್ಯಗಳು ಅವಶ್ಯವಿರುವಂಥದ್ದಲ್ಲ. ದೇರ್ ಇಸ್ ಕಾಲ್ಡ್ ಟ್ರಿಪಲ್ ಟೆಸ್ಟ್. 3 ವಿಧವಾದಂತಹ ಸೋಸುವುದು. ಒಮ್ಮೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಬೇರೊಬ್ಬ ವ್ಯಕ್ತಿಗೆ ಅವನ ಸ್ನೇಹಿತನ ಕುರಿತಾಗಿ ಏನೋ ಒಂದು ಕಾರ್ಯವನ್ನು ಹೇಳೋದಕ್ಕೆ ಬಂದ. ಆಗ ಕೇಳುವಂತಹ ವ್ಯಕ್ತಿ ಹೇಳ್ದ, ನೀನು ಹೇಳುವಂಥದ್ದು ಸತ್ಯವ? ಇಫ್ ಇಟ್ ಈಸ್ ಟ್ರೂ ಯು ಕ್ಯಾನ್ ಟೆಲ್. ಸೊ ಎರಡನೇದು, ವಾಟ್ ಇಸ್ ದ ಪ್ರಾಫಿಟ್? ಸೊ ಇದನ್ನ ಕೇಳಿದರೆ ನನಗೆ ಲಭಿಸುವಂತಹ ಲಾಭ ಏನು? ಅಥವಾ ಇದನ್ನು ಕೇಳುವುದರಿಂದ ನನ್ನ ಬೆಳವಣಿಗೆಗೆ ಏನಾದರೂ ಆಗ್ತದ? ಒಂದು, ಇದು ಸತ್ಯವೋ ಎಂಬುದಾಗಿ ಸರಿಯಾದ ಗ್ರಹಿಕೆ ಇಲ್ಲ. ಸೊ ಇದನ್ನು ಕೇಳುವುದರಿಂದ ನನಗೆ ಯಾವ ಲಾಭವಿಲ್ಲ. ಸೊ ಈಗಿರುವಾಗ ವೈ ಶುಡ್ ಐ ಹಿಯರ್? ಯಾಕೆ ಇದನ್ನು ನಾನು ಕೇಳಬೇಕು? ನಿನ್ನ ಕಿವಿಯಿಂದ ಏನು ಕೇಳುತ್ತಿ ಎಂಬ ಸಂಗತಿಗೆ ಲಕ್ಷ್ಯ ಕೊಡು ನೀ. ಅಂದ್ರೆ ಒಂದು, ವಾಟ್ ವಿ ಸಿ, ವಾಟ್ ವಿ ಹಿಯರ್, ವಾಟ್ ವಿ ಸ್ಪೀಕ್, ಏನನ್ನ ಮಾತನಾಡ್ತೇವೆ. ಈ 3 ಕಾರ್ಯಗಳನ್ನ ನಾವು ನಿಯಂತ್ರಿಸುವಂತಹ ವ್ಯಕ್ತಿಗಳಾಗಿದ್ದರೆ, ಸೊ ನಮ್ಮ ಜೀವಿತದಲ್ಲಿ ಯಾವ ವಿಧವಾದ ಪಾಪದ ಮಾಲಿನ್ಯಗಳು ಸೇರ್ಪಡೆಗೊಳ್ಳದಂತೆ ಅದನ್ನು ಕಾಯುವುದಕ್ಕೆ ಸಾಧ್ಯವಾಗ್ತದೆ. ಕಾರಣ, ಸೊ ದೇವರು ನಮ್ಮನ್ನ ಸೃಷ್ಟಿ ಮಾಡಿದಂಥದ್ದು, ದೇವರು ನಮ್ಮನ್ನ ಕರೆದು ಬೇರ್ಪಡಿಸಿರುವಂಥದ್ದು ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುವುದಕ್ಕೋಸ್ಕರವಾಗಿ. ಈ ಪವಿತ್ರವಾದ ಜೀವಿತವನ್ನ ನಮ್ಮ ಜೀವಿತದಲ್ಲಿ ನಾವು ಜೀವಿಸದೆ ಹೋದರೆ, ಇಬ್ರಿಯ ಗ್ರಂಥಕರ್ತನು ಹೇಳಿದ ರೀತಿಯಲ್ಲಿ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. See, holiness is the benchmark of every Christian. ಪರಿಶುದ್ಧತೆ ಅನ್ನುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತನ ಮಾನದಂಡವಾಗಿದೆ. ಅದಕ್ಕೆ ಸಮಾನಾಂತರವಾಗಿರುವಂತಹ ಯಾವ ಮಾನದಂಡವನ್ನು ನಾವು ಸತ್ಯವೇದದಲ್ಲಿ ಕಾಣುವುದಿಲ್ಲ. ಯೇಸು ಸ್ವಾಮಿಯ ಐಹಿಕ ಜೀವಿತ ಸೇವೆಯ ಸಂದರ್ಭದಲ್ಲಿ ಯೇಸು ಮಾಡಿದಂತಹ ಒಂದು ಅದ್ಭುತದ ಕುರಿತಾಗಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 45 ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. ನಮ್ಮೆಲ್ಲರಿಗೂ ಬಹಳ ಪರಿಚಯವಿರುವಂತಹ ಒಂದು ವೇದ ವಾಕ್ಯ. ಸೊ ಇಲ್ಲಿ ಯೇಸು ಸ್ವಾಮಿಯ ಬಳಿಗೆ ಒಬ್ಬ ಕುಷ್ಠರೋಗಿ ಬಂದು ಯೇಸು ಸ್ವಾಮಿಗೆ ಹೇಳುವಂಥದ್ದು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಅಲ್ಲಿ ನಾವು ಯೇಸು ಸ್ವಾಮಿ ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಟ್ಟು ಶುದ್ಧನಾಗುವಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಗಿ ಅವನು ಶುದ್ಧನಾದನು. ಸೊ ಇಲ್ಲಿ ಯೇಸು ಸ್ವಾಮಿ ಒಂದು ಕುಷ್ಠ ರೋಗಿಯನ್ನ ಸ್ವಸ್ಥಪಡಿಸಿರುವಂತಹ ಒಂದು ಕಾರ್ಯವನ್ನು ನಾವು ನೋಡುತ್ತೇವೆ.
ಇಲ್ಲಿ ಯೇಸುವಿನ ಮನೋಭಾವ, ಕುಷ್ಠ ಹಳೆಯ ಒಡಂಬಡಿಕೆಯಲ್ಲಿ ಅತ್ಯಂತ ಮಾರಕವಾದಂತಹ ಒಂದು ರೋಗ. ಇಟ್ ಇಸ್ ಎ ಅನ್ಟಚಬಲ್. ಕುಷ್ಠರೋಗಿಯನ್ನು ಸ್ಪರ್ಶಿಸುವಂತಹ ವ್ಯಕ್ತಿಯು ಸಹ ಅಶುದ್ಧನು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ನೋಡುತ್ತೇವೆ. ಕುಷ್ಠರೋಗಿ ಕುಟುಂಬದಿಂದ, ಸಮಾಜದಿಂದ, ತಾನು ವಾಸಿಸುವಂತಹ ಪಟ್ಟಣದ ಮೇರೆಯಿಂದ ಹೊರಗೆ ತಳ್ಳಲ್ಪಟ್ಟಂತವನು. ಯಾಜಕಕಾಂಡ ಪುಸ್ತಕವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಕುಷ್ಠರೋಗದ ಕುರಿತಾಗಿರುವಂತಹ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿಗೆ ಕುಷ್ಠರೋಗ ಬಂದರೆ ಹಳೆಯ ಒಡಂಬಡಿಕೆಯಲ್ಲಿ ಅದು ಗಂಡನಾದರೂ, ಹೆಂಡತಿಯಾದರೂ, ಮಕ್ಕಳಾದರೂ, ತಂದೆ ತಾಯಿಗಳಾದರೂ ಸಹ ಅವರು ಯಾವ ಕಾರಣಕ್ಕೂ ಸಹ ಅವರ ಮನೆಯಲ್ಲಿ ವಾಸಿಸುವುದಕ್ಕೆ ಅರ್ಹರಲ್ಲ. ಅವರಿಗೆ ಎಷ್ಟೇ ಆಸ್ತಿ ಇದ್ದರೂ ಸಹ, ಅವರಿಗೆ ಎಷ್ಟೇ ರೀತಿಯ ಇನ್ಫ್ಲೂಯೆನ್ಷಿಯಲ್ ಇದ್ದರೂ ಸಹ, ಅವರಿಗೆ ಅವರ ಕುಟುಂಬದಲ್ಲಿ, ಅವರ ಮೇರೆಯಲ್ಲಿ ವಾಸಿಸುವುದಕ್ಕೆ ಅವರಿಗೆ ಅಧಿಕಾರವಿಲ್ಲ. ಮೋಶೆಯ ಅಕ್ಕಳಾದಂತಹ ಮಿರ್ಯಾಮಳು ಮೋಶೆಗೆ ವಿರೋಧವಾಗಿ ಮಾತನಾಡಿದಾಗ ಅಲ್ಲಿ ನಾವು ನೋಡುವಂಥದ್ದು, ಮಿರ್ಯಾಮಳ ದೇಹವು ಮಂಜಿನಂತೆ ಬೆಳ್ಳಗಾಗಿತ್ತು. ಮೋಶೆಯ ಅಣ್ಣನಾದ ಆರೋನನು ಅದನ್ನು ನೋಡಿ ಇದು ಕುಷ್ಠವೆಂದು ತೀರ್ಮಾನಿಸಿ ಆಕೆಯನ್ನು ಪಾಳೆಯದ ಹೊರಗೆ ಅಟ್ಟಿದ. ನೋಡಿ, ಇಸ್ರಾಯೇಲರನ್ನು ಐಗುಪ್ತದಿಂದ ಕರೆತಂದಂತಹ ವ್ಯಕ್ತಿ ಯಾರು? ಮೋಶೆ. ಇಸ್ರಾಯೇಲರ ಮಹಾಯಾಜಕನು ಯಾರು? ಆರೋನ. ಸೊ ಇವರ ಕುಟುಂಬದ ಸದಸ್ಯ ಯಾರು? ಮಿರ್ಯಾಮಳು. ಸೊ ಮಿರ್ಯಾಮಳಿಗೆ ಕುಷ್ಠ ಬಂದಾಗ ಈಕೆ ಮೋಶೆಯ ಅಕ್ಕ, ಈಕೆ ಆರೋನನ ತಂಗಿ ಅಥವಾ ಅಕ್ಕ ಎಂಬ ಯಾವುದೇ ರೀತಿಯ ಇನ್ಫ್ಲುಯೆನ್ಸನ್ನು ತೋರಿಸದೆ ಆಕೆಯನ್ನು ಪಾಳೆಯದ ಹೊರಗೆ ಅಟ್ಟಿದರು ಎಂಬುದಾಗಿ ನೋಡ್ತೇವೆ. ಅಂದರೆ ಕುಷ್ಠ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಅವನ ಸಮಾಜದಿಂದ ಹೊರತಳ್ಳುವಂಥದ್ದು. ಆಗಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ಒಬ್ಬ ವ್ಯಕ್ತಿಯನ್ನ ಗುರುತಿಸುವಂಥದ್ದು ಅವರ ಹೆಸರಿನ ಮೂಲಕ, ಅವರು ಮಾಡುವಂತಹ ಕಸುಬಿನ ಮೂಲಕ, ಅವರ ವಿದ್ಯಾಭ್ಯಾಸದ ಡಿಗ್ರಿಗಳ ಮೂಲಕ. ಲೇವಿಯನ್ನ ನೋಡುವಂಥದ್ದು ಸುಂಕ ವಸೂಲಿ ಮಾಡುವಂತಹ ಲೇವಿ. ಜಕರ್ಯನ ಕುರಿತಾಗಿ ಹೇಳುವಂಥದ್ದು ಸುಂಕ ವಸೂಲಿ ಮಾಡುವಂತಹ ಜಕಾರ್ಯ. ಪೇತ್ರ ಅಂದ್ರೆಯನ ಕುರಿತಾಗಿ ಹೇಳುವಂಥದ್ದು ಬೆಸ್ತರಾದಂಥವರು. ಯಾಕೋಬ ಯೋಹಾನನ ಕುರಿತಾಗಿರುವಂತೆ ಹೇಳುವಂಥದ್ದು ಬೆಸ್ತರಾದಂಥವರು. ಅಂದ್ರೆ ಅಂದಿನ ಕಾಲದಲ್ಲಿಯೂ ಇಂದಿನ ಕಾಲದಲ್ಲಿಯೂ ಒಬ್ಬ ವ್ಯಕ್ತಿಯನ್ನ ಗುರುತಿಸುವಂಥದ್ದು, ಒಂದು ಅವರ ಹೆಸರಿನ ಮೂಲಕ, ಎರಡು ಅವರ ಕಸುಬಿನ ಮೂಲಕ, ಮೂರು ಅವರ ವಿದ್ಯಾಭ್ಯಾಸದ ಯೋಗ್ಯತೆಯ ಮೂಲಕ. ಅಂದೂ ಸಹ ಇಂದೂ ಸಹ. ಆದರೆ ಒಬ್ಬ ಕುಷ್ಠರೋಗಿಯನ್ನ ಗುರುತಿಸುವಂಥದ್ದು ಅವನ ಹೆಸರಿನ ಮೂಲಕವಾಗಿ ಅಲ್ಲ, ಅವನ ಕುಟುಂಬದ ಹೆಸರಿನ ಮೂಲಕವಾಗಿಯೂ ಅಲ್ಲ, ಅವನ ಕಸುಬಿನ ಮೂಲಕವಾಗಿಯೂ ಅಲ್ಲ. ಕುಷ್ಠರೋಗಿಯಾದ ವ್ಯಕ್ತಿ ಅಂದ್ರೆ ಆ ಕಾಲದಲ್ಲಿ, ಯೇಸುವಿನ ಕಾಲದಲ್ಲಿ ಕುಷ್ಠರೋಗಿ ಸಮಾಜದಿಂದ ತಳ್ಳಲ್ಪಟ್ಟವನು.
ಇಂತಹ ಕುಷ್ಠರೋಗಿ ಯೇಸುವಿನಲ್ಲಿ ಕೇಳುವಂಥದ್ದು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಇಲ್ಲಿ ಯೇಸು ಈ ಟಚ್ ಕುಷ್ಠರೋಗಿ ಅವನು ಅಶುದ್ಧನಾಗಿರುವುದರಿಂದ ಅವನು ಪಾಳೆಯದ ಹೊರಗೆ ವಾಸಿಸಬೇಕಾದಂಥವನು. ಕುಷ್ಠರೋಗಿಯನ್ನು ಮುಟ್ಟುವಂತಹ ವ್ಯಕ್ತಿ 7 ದಿನದ ತನಕ ಅವನು ಅಶುದ್ಧನಾಗಿರ್ತಾನೆ ಎಂಬುದಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿಯ ಮನೋಭಾವ, ಅವನು ಏನ್ ಮಾಡ್ದ? ಆ ಕುಷ್ಠರೋಗಿಯನ್ನ ಮುಟ್ಟದ. ಸೊ ಇಲ್ಲಿ ನಾವು ನೋಡುವಂಥದ್ದು 43-44ನೇ ವಾಕ್ಯದಲ್ಲಿ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಯೇಸುವಿನ ಒಂದು ಸ್ಪರ್ಶ ಆ ವ್ಯಕ್ತಿಯ ಜೀವಿತದಲ್ಲಿ ಪರಿಪೂರ್ಣವಾದ ಬದಲಾವಣೆಯನ್ನು ತಂದಿತು. ಎಲಿಷನ ಕಾಲದಲ್ಲಿ ನಾಮಾನನೆಂಬ ಒಬ್ಬ ಕುಷ್ಠರೋಗಿಯು ಅರಾಮ್ಯರ ಅರಸರ ಸೇನಾಧಿಪತಿಯಾಗಿದ್ದ ನಾಮಾನನು ಎಲಿಷನ ಬಳಿಗೆ ಬಂದು, ಈ ನಾಮಾನನು ಕುಷ್ಠರೋಗಿಯಾಗಿದ್ದ. ನಾಮಾನನ ಮನೆಯಲ್ಲಿ ವಾಸವಾಗಿದ್ದ ಒಬ್ಬ ಹೆಣ್ಣು ಮಗಳು ಈ ರೀತಿ ಹೇಳಿದ್ಲು, ನನ್ನ ಯಜಮಾನನು ಯೆರೂಸಲೇಮಿನಲ್ಲಿರುವ ಪ್ರವಾದಿಯ ಬಳಿಯಲ್ಲಿದ್ದರೆ ಎಷ್ಟೋ ಚೆನ್ನಾಗಿರ್ತಿದ್ದು, ಅವನು ಇವನ ಕುಷ್ಠವನ್ನ ಕುಷ್ಠ ರೋಗವನ್ನ ಪರಿಹಾರ ಮಾಡ್ತಾ ಇದ್ದ. ಇದನ್ನು ಕೇಳಿದ ತಕ್ಷಣವಾಗಿ ನಾಮಾನನು ಏನು ಮಾಡ್ದ? ಅರಸನ ಪತ್ರದೊಂದಿಗೆ ಇಸ್ರಾಯೇಲ್ ದೇಶಕ್ಕೆ ಬಂದಿದ್ದಾನೆ. ಇಸ್ರಾಯೇಲರ ಅರಸನು ಆತನನ್ನು ಎಲಿಷನ ಬಳಿಗೆ ಕಳಿಸುವಂಥದ್ದನ್ನು ನೋಡುತ್ತೇವೆ. ಎಲಿಷನು ಹೇಳುವಂಥದ್ದು, ನೀನು ಯೋರ್ದಾನ್ ಒಳಗೆ ಹೋಗಿ 7 ಸಾರಿ ಮುಳುಗು, ನಿನ್ನ ಕುಷ್ಠವು ವಾಸಿಯಾಗ್ತತೆ. ಪ್ರಾರಂಭದಲ್ಲಿ ಅವನು ವಿಸಮ್ಮತಿಸಿದರೂ ಸಹ ನಂತರವಾಗಿ ಅವನು ಯೋರ್ದಾನ್ ಒಳಗೆ ಹೋಗಿ 7 ಬಾರಿ ಮುಳುಗಿ ಮೇಲಕ್ಕೆ ಇದ್ದಾಗ ಅವನ ಕುಷ್ಠವೇನಾಯ್ತು? ವಾಸಿಯಾಯಿತು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಆ ವ್ಯಕ್ತಿಯನ್ನು ಮುಟ್ಟಿದಾಗ, ಆ ಕುಷ್ಠರೋಗಿಯನ್ನು ಮುಟ್ಟಿದಾಗ ಅವನ ಕುಷ್ಠ ಪರಿಪೂರ್ಣವಾಗಿ ಏನಾಯ್ತು? ವಾಸಿಯಾಯಿತು. ಪ್ರಿಯರೇ, ನಾವುಗಳು ಸಹ ಪಾಪವೆಂಬ ಕುಷ್ಠದಲ್ಲಿ ಬಿದ್ದಂಥವರು. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಹೇಳಿದ ಪ್ರಕಾರವಾಗಿ ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡಿದೆ. ಆದುದರಿಂದಲೇ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಪೇತ್ರನು ಹೇಳಿರುವಂಥದ್ದು, ಬರಬೇಕಾದ ರಕ್ಷಣೆ ಇನ್ಯಾರಿಂದಲೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಪೇತ್ರನು ಹೇಳುವಂಥದ್ದು, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಪಾಪವೆಂಬ ಕುಷ್ಠದಲ್ಲಿ ಬಿದ್ದಂತಹ ನಾವುಗಳು ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆ ಎಂಬ ಶುದ್ಧತೆಯನ್ನ ಪಡೆದುಕೊಂಡಿರುವಾಗ ಆ ಪವಿತ್ರವಾದ ಜೀವಿತವನ್ನು ನಾವು ಜೀವಿಸುತ್ತಿದ್ದೇವಾ ಎಂಬುವಂಥದ್ದನ್ನು ನಾವು ನಮಗೆ ನಾವೇ ಕೇಳಿಕೊಳ್ಳಬೇಕು. ಇಲ್ಲಿ ಕುಷ್ಠರೋಗಿ
ಇಲ್ಲಿ ಯೇಸುಸ್ವಾಮಿ ಒಂದು ಕುಷ್ಠರೋಗಿಯನ್ನು ವಾಸಿ ಮಾಡಿದ್ದನು ಎಂಬುವಂಥದ್ದಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಚಾರ. ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಚಾರ, ಸಮಾಜದಿಂದ ಕುಟುಂಬದಿಂದ ಧಿಕ್ಕರಿಸಲ್ಪಟ್ಟಂತಹ ವ್ಯಕ್ತಿ, ಯಾರು ಸಹ ಮುಟ್ಟದೇ ಇರುವಂತಹ ವ್ಯಕ್ತಿಯನ್ನ ಯೇಸುಸ್ವಾಮಿ ಮುಟ್ಟಿ ಅವನನ್ನ ಸ್ವಸ್ಥಪಡಿಸಿದ. ಪ್ರಿಯರೇ, ನಾವುಗಳು ಸಹ ಒಂದು ಕಾಲದಲ್ಲಿ ಅನ್ಟಚಬಲ್ ಆಗಿದ್ದೆವು. ನಾವೊಂದು ಹಾಡಾಡ್ತೇವೆ, ಗಣನೆಗೆ ಬಾರದ ನನ್ನನ್ನು ನೀ ಘನವಾದ ಪ್ರೀತಿಯಿಂದ ಅಪ್ಪಿಕೊಂಡೆ, ಈ ನಿನ್ನ ಪ್ರೀತಿಗೆ ಬದಲೇನು ಕೊಡಲಿ, ನನ್ನನ್ನು ನಿನಗೆ ಸಮರ್ಪಿಸುವೆ. ವಿ ಆರ್ ಅನ್ಟಚಬಲ್. ಆದರೆ ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆ ದೇವರ ಪ್ರೀತಿ ನಮ್ಮನ್ನ ಮುಟ್ಟಿದ್ದರ ಫಲವಾಗಿ, ಆ ದೇವರ ಪ್ರೀತಿ ನಮ್ಮನ್ನು ಅಪ್ಪಿಕೊಂಡದರ ಫಲವಾಗಿ, ಆ ದೇವರ ಪ್ರೀತಿ ನಮ್ಮನ್ನು ಆವರಿಸಿಕೊಂಡದರ ಫಲವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ನಾವು ಜೀವಿಸುತ್ತಿರುವಾಗ, ಪ್ರಿಯರೇ, 1 ಥೆಸಲೋನಿಕ 4:3 ಪ್ರಕಾರ ದೇವರ ಚಿತ್ತವೇನೆಂದರೆ ನಾವು ಶುದ್ಧರಾಗಿರುವುದೇ. ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸುತ್ತಿದ್ದೇವಾ? ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಆಸ್ಕ್ ಅವರ್ ಸೆಲ್ಫ್. ಕೇವಲ 40 ದಿನದ ಉಪವಾಸದೊಂದಿಗೆ, 40 ದಿನದ ಶುದ್ಧೀಕರಣದೊಂದಿಗೆ ನಮ್ಮ ಕ್ರೈಸ್ತ ಜೀವಿತವನ್ನ 2023ಕ್ಕೆ ಕೊನೆಗೊಳಿಸುವಂಥದ್ದಲ್ಲ. ಈ 40 ದಿನ ಹೇಗಾದ್ರೂ ಮಾಡಿ ಈ ದಿನಮಾನಗಳನ್ನು ಪೂರ್ತಿಗೊಳಿಸಬೇಕು. ಕೆಲವು ಆಹಾರವನ್ನು ತ್ಯಜಿಸಿ, ಕೆಲವು ದುಷ್ಟ ಚಟಗಳನ್ನು ತ್ಯಜಿಸಿ, ಈ 40 ದಿವಸ ಕ್ರೈಸ್ತತ್ವ ಅನ್ನುವಂಥದ್ದು ವರ್ಷದಲ್ಲಿ 40 ದಿನಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಯೇಸುವನ್ನು ಅಂಗೀಕಾರ ಮಾಡಿದ ದಿನದಿಂದ ನಮ್ಮ ಜೀವಿತದ ಕೊನೆಯ ಉಸಿರಿನ ತನಕ ಪವಿತ್ರತೆಯಲ್ಲಿ ಜೀವಿಸುವಂಥದ್ದೇ ನಿಜವಾದಂತಹ ಕ್ರೈಸ್ತ ಜೀವಿತ. ಇಲ್ಲಿ ನಾವು ನೋಡುವಂಥದ್ದು, ಯೋಹಾನನು ತನ್ನ ಪತ್ರಿಕೆಯಲ್ಲಿ ಆತನು ಹೇಳುವಂಥದ್ದು, ಸೊ ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರರನ್ನಾಗಿ ಮಾಡ್ತೇವೆ. ನಮ್ಮ ಪರಿಸ್ಥಿತಿಯನ್ನು ನೋಡಿ, ನಮಗಿರುವ ಸವಲತ್ತುಗಳನ್ನು ನೋಡಿ, ಸಮಟೈಮ್ಸ್ ವಿ ಥಿಂಕ್ ದಟ್ ಐ ಆಮ್ ಹೋಲಿ, ನಾನು ಪರಿಶುದ್ಧನಾಗಿರುವುದರಿಂದಲೇ ಎಲ್ಲ ಆಶೀರ್ವಾದಗಳು ನನಗೆ ಲಭಿಸಿರುವಂಥದ್ದು. ಯಾವುದಾದರೂ ವ್ಯಕ್ತಿ ಕಷ್ಟದಲ್ಲಿ ಇರುವುದಂಥದ್ದು ನೋಡಿ ನಾವು ಹೇಳ್ತೇವೆ, ಅವನು ಪಾಪಿಯಾಗಿರುವುದರಿಂದ ಅವನಿಗೆ ಆ ರೀತಿ ಸಂಭವಿಸಿರಬಹುದು ಎಂಬುದಾಗಿ ನಾವು ಹೇಳುವಂಥವರು. ಆದರೆ ಇಲ್ಲಿ ಹೇಳುವಂಥದ್ದು, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಪ್ರಿಯರೇ, ಎವ್ರಿ ಡೇ, ಎವ್ರಿ ಮೂಮೆಂಟ್, ಪ್ರತಿದಿನ, ಪ್ರತಿ ಕ್ಷಣ ನಮ್ಮ ಜೀವಿತವನ್ನು ನಾವೇನು ಮಾಡಬೇಕು? ಪರೀಕ್ಷಿಸಿ ಒಂದು ಪವಿತ್ರವಾದ ಜೀವಿತವನ್ನು ನಾವು ಜೀವಿಸುವಂತವರಾಗಿರ್ಬೇಕು. ಕಾರಣ ಏನೆಂಬುದಾಗಿ ನಾವು ನೋಡುವಾಗ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿದ್ದೇವೆ. ಈ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವಂತಹ ನಾವುಗಳು ಇತರರಿಗೂ ಸಹ ಈ ರಕ್ಷಕನ ಪರಿಚಯವನ್ನ ಪಡಿಸುವಂತವರಾಗಿರ್ಬೇಕು. ಅಲ್ಲಿ ನಾವು ನೋಡುವಂಥದ್ದು,
ಯೇಸು ಖಂಡಿತವಾಗಿಯೂ ಯಾರಿಗೂ ಹೇಳಬೇಡ ಎಂಬುದಾಗಿ ಹೇಳಿದಾಗ್ಯೂ ಅವನು ಬಹಿರಂಗವಾಗಿ ಎಲ್ಲ ಕಡೆ ಈತನ ಸಂಗತಿಗಳನ್ನು ಹಬ್ಬಿಸಿದ ಕಾರಣ ಒನ್ಸ್ ಹಿ ವಾಸ್ ಔಟ್ಕ್ಯಾಸ್ಟೆಡ್. ಒಮ್ಮೆ ಈತ ಏನಾಗಿದ್ದ? ಸಮಾಜದಿಂದ ತಳ್ಳಲ್ಪಟ್ಟಿದ್ದ, ಕುಟುಂಬದಿಂದ ತಳ್ಳಲ್ಪಟ್ಟಿದ್ದ, ಮಕ್ಕಳಿಂದ ತಳ್ಳಲ್ಪಟ್ಟಿದ್ದ, ಹೆಂಡತಿಯಿಂದ ತಳ್ಳಲ್ಪಟ್ಟಿದ್ದ, ತಂದೆ ತಾಯಿಗಳಿಂದ ತಳ್ಳಲ್ಪಟ್ಟಿದ್ದ, ಯಹೂದ್ಯರ ಸಭಾ ಮಂದಿರದಿಂದ ತಳ್ಳಲ್ಪಟ್ಟಿದ್ದ. ಯಾಜಕರು ಇವನನ್ನು ತಳ್ಳಿದ್ದರು, ಪುರೋಹಿತರು ಇವನನ್ನು ತಳ್ಳಿದ್ದರು, ಸ್ನೇಹಿತರು ಇವನನ್ನು ತಳ್ಳಿದ್ದರು. ಆದರೆ ಯೇಸುವಿನ ಸ್ಪರ್ಶ ಅವನ ಜೀವಿತದಲ್ಲಿ ಕುಷ್ಠ ಮುಕ್ತವಾಗಿ ಮಾರ್ಪಟ್ಟಿತು. ಯಾವಾಗ ಆತ ಕುಷ್ಠ ಮುಕ್ತವಾಗಿ ಮಾರ್ಪಟ್ಟನೋ ಅದುವರೆಗೂ ತಾನು ಅನುಭವಿಸುತ್ತಿದ್ದಂತಹ ವೇದನೆಗೆ ಒಂದು ಮುಕ್ತಿಯನ್ನು ಪಡೆದುಕೊಂಡನು. He started to tell everybody, I am free. ನಾನು ಕುಷ್ಠದಿಂದ ವಿಮುಕ್ತನಾಗಿದ್ದೇನೆ, ನಾನು ಕುಷ್ಠದಿಂದ ವಿಮುಕ್ತನಾಗಿದ್ದೇನೆ, ನಾನು ಪಾಪವೆಂಬ ಕುಷ್ಠದಿಂದ ವಿಮುಕ್ತನಾಗಿದ್ದೇನೆ ಎಂಬ ಸಂಗತಿಯನ್ನು ಹೇಳುವುದಕ್ಕೆ ನಾವು ಸಿದ್ಧರಿದ್ದೇವಾ? ಒಮ್ಮೆ ಯೋಚಿಸಿ ನೋಡಿ. ಈ ಮುಂಜಾನೆಯಲ್ಲಿ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವಪ್ಪ. ಹೌದು ಕರ್ತನೇ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದು. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಣಾರ್ಥವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಂದು ಆವರ್ತಿ ನಮ್ಮ ಜೀವಿತವನ್ನು ನಿಮ್ಮ ವಾಕ್ಯದ ಮುಂಭಾಗದಲ್ಲಿ ಸಮರ್ಪಿಸುತ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ದೇವರ ಚಿತ್ತವೇನೆಂದರೆ ನಾವು ಶುದ್ಧರಾಗಿರುವುದೇ. ಈ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವ ನಮ್ಮ ಜೀವಿತ ಅನೇಕರಿಗೆ ಕ್ರಿಸ್ತನ ಬೆಳಕನ್ನು ಕೊಡುವಂತಹ ಜೀವಿತವಾಗಿರಲಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.